श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ದ್ರೋಣಾಚಾರ್ಯರ ಶಿಷ್ಯಾಗ್ರಣಿಯಾದಂತಹ ಅರ್ಜುನ ದೃಪದನ ಬಂಧನವನ್ನು ಮಾಡಿ ದ್ರೋಣಾಚಾರ್ಯರ ಮುಂದೆ ನಿಲ್ಲಿಸ್ತಾನೆ. ಆವಾಗ ದ್ರೋಣಾಚಾರ್ಯರು ಅನೇಕ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾರೆ. ಕೊನೆಗೆ ಅವನ ಅರ್ಧ ರಾಜ್ಯವನ್ನು ಸ್ವೀಕಾರ ಮಾಡಿ ಅವನನ್ನು ಬಿಟ್ಟು ಬಿಡ್ತಾರೆ, ದೃಪದನನ್ನ ಬಿಟ್ಟು ಬಿಡ್ತಾರೆ. ದೃಪದನನ್ನ ಬಿಟ್ಟ ಮೇಲೆ ಸರಿಯಾಗಿ ಬರ್ಸ್ತಾ ಇದೆಯಲ್ಲ ಎರಡು ವಿಡಿಯೋ ಮತ್ತೆ ಆಡಿಯೋ? ಬರ್ತಾ ಇದೆ ಸರ್. ಹೀಗೆ ದೃಪದನನ್ನ ಬಿಟ್ಟರು. ಹೇಗೆ ಬಿಟ್ಟರು, ಅವನ ಅರ್ಧ ರಾಜ್ಯ ಕುಸಿದುಕೊಂಡು ಬಿಟ್ಟರು ಅಂತೆಲ್ಲ ಆಗಿತ್ತು. ಇದಾದ ಮೇಲೆ ದೃಪದನಿಗೆ ಅಹಂಕಾರ ಕಡಿಮೆ ಆಗಲಿಲ್ಲ, ಹೊರತು ಇನ್ನಷ್ಟು ಪ್ರತೀಕಾರ ಬುದ್ಧಿ ಜಾಸ್ತಿ ಆಯ್ತು. ಹೇಗಾದರೂ ಮಾಡಿ ದ್ರೋಣರ ನಿಗ್ರಹವನ್ನು ಮಾಡಬೇಕು ಅಂತ ದ್ರೋಣಾಚಾರ್ಯರ ಮೇಲೆ ಪ್ರತೀಕಾರ ಬುದ್ಧಿ ಜಾಸ್ತಿ ಆಯಿತು. ಅಷ್ಟು ಮಾತ್ರ ಅಲ್ಲ, ಪಾಂಡವರ ಒಳ್ಳೆತನವನ್ನು ಕಂಡ. ಎಷ್ಟು ಒಳ್ಳೆಯವರು ಅರ್ಜುನ ಆಗಲಿ ಭೀಮನಾಗಲಿ, ಅವರ ಪರಾಕ್ರಮ ಇಂತಹದ್ದು, ಅರ್ಜುನ ಎಷ್ಟು ಮೃದು ಸ್ವಭಾವದವನು ಅಂತ ಅವನ ಬಗ್ಗೆ ಮೆಚ್ಚಿಕೊಂಡು ಕೊನೆಗೆ ಅರ್ಜುನನಿಗೋಸ್ಕರ ಮಗಳನ್ನು ಪಡೆಯಬೇಕು ಎನ್ನುವಂತಹ ನಿರ್ಧಾರವನ್ನು ಕೂಡ ಕೈಗೊಂಡ. ಅರ್ಜುನನಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಅಂತ ಮಗಳನ್ನು ಪಡೆಯಬೇಕು ಅಂತ ತೀರ್ಮಾನ ಕೈಗೊಂಡ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 97ನೇ ಶ್ಲೋಕದಿಂದಾಗಿ ಪ್ರಾರಂಭ. ಒಂದೇ ಒಂದು ನಿಮಿಷ. ದ್ರೋಣಹಂತಾರಂ ಇಚ್ಛನ್ ವಿಪ್ರವರೌ ಯಯೌ ಯಾಜೋಪಯಾಜಾವಾನೀಯ ಅಥಾರ್ಬುದೇನ ಗವಾಂ ನೃಪಃ. ಚಕಾರೇಷ್ಟಿಂ ಚ ತದ್ಭಾರ್ಯ ದ್ವಿಜಾಭ್ಯಾಂ ಅತ್ರ ಚಾಹುತ ದೃಪದಾತ್ ಸುತಲಬ್ಧ್ಯರ್ಥಂ. ಪದಚ್ಛೇದ. ಪುತ್ರಂ ಚ ದ್ರೋಣಹಂತಾರಂ ಇಚ್ಛನ್ ವಿಪ್ರವರೌ ಯಯೌ ಯಾಜೋಪಯಾಜೌ ಆನೀಯ ಅಥ ಅರ್ಬುದೇನ ಗವಾಂ ನೃಪಃ. ಚಕಾರ ಇಷ್ಟಿಂ ಚ ತದ್ಭಾರ್ಯ ದ್ವಿಜಾಭ್ಯಾಂ ಅತ್ರ ಚ ಆಹುತ ದೃಪದಾತ್ ಸುತಲಬ್ಧ್ಯರ್ಥಂ ಸ ಅಹಂಕಾರಾತ್ ವಿಲಂಬಯತ್. ಅವನು ದೃಪದ ಒಟ್ಟು 2 ಮಕ್ಕಳನ್ನು ಪಡೆಯಬೇಕು ಅಂತ ಬಯಸಿದ. ಒಂದು ಹೆಣ್ಣು ಯಾತಕ್ಕೋಸ್ಕರ, ಅರ್ಜುನನಿಗೆ ಮದುವೆ ಮಾಡಿಕೊಳ್ಳಿಕ್ಕೋಸ್ಕರ ಅಂತ. ಇನ್ನೊಬ್ಬ ಪುತ್ರಂ ಮಗ ಬೇಕು ಅಂತ ಬಯಸಿದ. ಎಂಥವನು? ದ್ರೋಣ ಹಂತಾರಂ, ದ್ರೋಣನನ್ನ ಕೊಲ್ಲುವಂತಹ ಮಗ. ಇಷ್ಟೆಲ್ಲ ಆಗಿದ್ದರೂ ಕೂಡ ಪ್ರತೀಕಾರ ಬುದ್ಧಿ ಜಾಸ್ತಿ ಆಯ್ತು ಅವರಿಗೆ.
ದ್ರುಪದನಿಗೆ ಕೊನೆಗೆ ದ್ರೋಣನನ್ನೇ ಕೊಲ್ಲಬೇಕು, ಅಂತಹ ಮಗನನ್ನು ಪಡಿಬೇಕು ಅಂತ ತಾನೇ ಮಾಡಿದ. ಇಬ್ಬರು ಶ್ರೇಷ್ಠ ಬ್ರಾಹ್ಮಣರ ಹತ್ರ ಹೋದ, ವಿಪ್ರವರವು ಏಯವು, ಇಬ್ಬರು ಬ್ರಾಹ್ಮಣರ ಹತ್ತಿರ ಹೋದ. ಅವರ್ಯಾರು ಅಂತಂದ್ರೆ ಯಾಜ ಮತ್ತು ಉಪಯಾಜ ಅಂತ ಇಬ್ಬರು ಸಹೋದರರು. ಯಾಜ ಮತ್ತು ಉಪಯಾಜ ಅಂತ ಉತ್ತಮವಂತಹ ಪುರೋಹಿತರು. ಅವರ ಹತ್ತಿರ ಹೋದ. ಅವರ ಹತ್ತಿರ ಹೋಗಿ ಹೀಗೆ ನನಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಅಂತ ಅವ್ರ ಹತ್ರ ಕೇಳಿಸ್ಕೊಂಡ. ಕೇಳಿಸಿಕೊಂಡು ಪ್ರತ್ಯೇಕ ದಕ್ಷಿಣೆ ಎಷ್ಟು ಅಂತಂದ್ರೆ ಅರ್ಬುದೇನ ಗವಾಂ ನೃಪಃ. ಅರ್ಬುದ ಅಂದ್ರೆ 10 ಕೋಟಿ. ನಿಮಗೆ ನಾನು 10 ಕೋಟಿ ಗೋದಾನವನ್ನು ಮಾಡ್ತೇನೆ, ಆಕಳುಗಳನ್ನು ಕೊಡ್ತೇನೆ, ನೀವು ನನಗೆ ಇಬ್ಬರು ಮಕ್ಕಳನ್ನ ಕೊಡಬೇಕು, ಅತ್ಯಂತ ಶ್ರೇಷ್ಠರಾದಂತಹ ಮಕ್ಕಳು. ಒಬ್ಬಳು ಅರ್ಜುನನನ್ನು ಮದುವೆಯಾಗುವಂತಹ ಮಗಳು, ಒಬ್ಬ ದ್ರೋಣರನ್ನು ಕೊಲ್ಲುವಂತಹ ಮಗ. ಈ ರೀತಿಯಾದಂತಹ ಮಕ್ಕಳನ್ನು ನನಗೆ ನೀವು ದಯಪಾಲಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ. ಅವರು ಕೂಡ ಒಪ್ಪಿಕೊಂಡ್ರು. ಚಕಾರ ಇಷ್ಟಿಂಚ ತದ್ವಾರೆ, ಅದಕ್ಕೆ ಅನುಗುಣವಾಗಿ ಅವರ ಮೂಲಕ ಇಷ್ಟಿಯನ್ನ, ಯಾಗವನ್ನ ಮಾಡಿಸಿದ. ಪುತ್ರಕಾಮ ಇಷ್ಟಿಯನ್ನ ಮಾಡಿಸಿದ. ಇಷ್ಟೆಲ್ಲ ಯಾಗ ಎಲ್ಲ ಮುಗೀತು. ಕೊನೆಗೆ ಆ ಯಾಗದ ಪ್ರಸಾದವನ್ನ ಯಜಮಾನನ ಹೆಂಡತಿ ತಿನ್ಬೇಕು, ಪ್ರಸಾದವನ್ನು ತಿನ್ಬೇಕು, ಅದರ ಮೂಲಕ ಸಂತಾನ ಆಗತ್ತೆ ಅಂತ. ಹಾಗಾಗಿ ತದ್ಭಾರ್ಯ ಆಹುತ ದ್ವಿಜಾಭ್ಯಾಂ, ಆ ಇಬ್ಬರು ಬ್ರಾಹ್ಮಣರು ಯಾಜೋಪಯಾಜರು ಅವನ ಹೆಂಡತಿಯನ್ನು, ದ್ರುಪದನ ಹೆಂಡತಿಯನ್ನ ಕರೀತಾರೆ. ಈ ರೀತಿಯಾಗಿ ಪ್ರಸಾದ ಸ್ವೀಕಾರ ಮಾಡಬೇಕು ಬಾ ಅಂತ. ಆದರೆ ಅವಳೇ ಮಾಡಿದಳು ಅಹಂಕಾರಾತ್ ವಿಲಂಬಯತ್, ಅಹಂಕಾರದಿಂದಾಗಿ ಬರ್ಲಿಲ್ಲ. ಮಹಾಭಾರತದಲ್ಲಿ ಈ ಭಾಗ ಬರುತ್ತೆ, ಆದಿಪರ್ವದಲ್ಲಿ ಬರುತ್ತೆ. ಅವಳು ಹೇಳುವಂತಹ ಮಾತು, ನಾಲಿಪ್ತಂ ವೈ ಮಮ ಮುಖಂ ಪುಣ್ಯಾನ್ ಗಂಧಾನ್ ಬಿಭರ್ಮಿ ಚ ನಪತ್ನಿ ತೇಸ್ಮಿ ಸೂತ್ಯರ್ಥೆ ತಿಷ್ಟಯಾಜ ಮಮ ಪ್ರಿಯೇ ಅಂತ. ಅವಳು ಹೇಳ್ತಾಳೆ ಅಂತೆ, ಸ್ವಲ್ಪ ವೇಟ್ ಮಾಡಿ ಕಾಯಿರಿ ಅಂತ. ಯಾಕೆಂದ್ರೆ ನಾನಿನ್ನು ಮುಖ ತೊಳ್ಕೊಂಡಿಲ್ಲ. ಅವಲಿಪ್ತಂ ಮುಖಂ ಬ್ರಹ್ಮನ್ ದಿವ್ಯಾನ್ ಗಂಧಾನ್ ಬಿಭರ್ಮಿತೆ, ನಾ ಇನ್ನು ಮುಖ ತೊಳ್ಕೊಂಡಿಲ್ಲ, ಮುಖಕ್ಕೆ ಇನ್ನು ಒಳ್ಳೆ ಪೌಡರ್ಗಳನ್ನು ಹಚ್ಕೊಂಡಿಲ್ಲ. ಪುಣ್ಯ ಗಂಧಾನ್ ಬಿಭರ್ಮಿ, ಒಳ್ಳೆ ಗಂಧನ ಹಚ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಕಾದರೆ ಏನೂ ಆಗೋದಿಲ್ಲ. ನತೇ ಪತ್ನಿಸ್ಮಿ ಅಂತ, ನೀವು ಕರೆದ ತಕ್ಷಣ ಬರ್ಲಿಕ್ಕೆ ನಾನೇನು ನಿಮ್ಮ ಹೆಂಡತಿ ಅಲ್ಲ ಅಂತ ಆ ಯಾಜೋಪಯಾಜರಿಗೆ ಹೇಳ್ತಾಳೆ. ಅಷ್ಟು ದುರಹಂಕಾರದ ಮಾತನ್ನು ಹೇಳ್ತಾಳೆ. ಅಂದ್ರೆ ಇವರೇನು ಪುರೋಹಿತರು 10 ಕೋಟಿ ಗೋದಾನ ಕೊಟ್ಟಿದ್ದೀವಿ, ಅದಕ್ಕೆ ಬಂದು ಹೋಮ ಮಾಡ್ತಾ ಇದ್ದಾರೆ ಅಷ್ಟೇ, ಸ್ವಲ್ಪ ಹೊತ್ತು ಕಾದ್ರೆ ಕಾಯಿಲಿ ಅಂತ ದುರಹಂಕಾರದಿಂದಾಗಿ ಅಲಂಕಾರದ ನಿಮಿತ್ತವಾಗಿ ತಡ ಮಾಡಿದಳು. ಕರೆದ ತಕ್ಷಣ ಬರ್ಲಿಕ್ಕೆ ನಾನೇ ನಿಮ್ಮ ಹೆಂಡತಿ ಅಲ್ಲ, ಸ್ವಲ್ಪ ಹೊತ್ತು ಕಾಯಿರಿ, ನಾನಿನ್ನು ಮುಖ ತೊಳ್ಕೊಂಡಿಲ್ಲ, ಮುಖಕ್ಕೆ ಗಂಧವನ್ನು ಹಚ್ಕೊಂಡಿಲ್ಲ, ಅಷ್ಟೆಲ್ಲ ಹಚ್ಚಿಕೊಂಡು ಅಲಂಕಾರವನ್ನು ಮಾಡಿಕೊಂಡು ನಾನು ಅಲ್ಲಿಗೆ ಬರ್ತೇನೆ, ಅಲ್ಲಿಯ ತನಕ ನೀವು ಕಾಯಿರಿ ಎನ್ನುವಂತಹ ಮಾತನ್ನ, ದುರಹಂಕಾರದ ಮಾತನ್ನ ಅವನ ಹೆಂಡತಿ ಹೇಳಿ ಅವಳೇ ಮಾಡಿದಳು. ನಿಧಾನವಾಗಿ ಬಂದಳು, ತಡ ಮಾಡಿ ಬಂದಳು. ಅದಕ್ಕೆ ಕಾರಣ ಅಹಂಕಾರ. ಬರೀ ಅಲಂಕಾರ ನಿಮಿತ್ತ ಅಲ್ಲ, ಅದರ ಹಿಂದೆ ಇದ್ದದ್ದು ಅಹಂಕಾರ. ಆ ಅಹಂಕಾರದಿಂದಾಗಿ ಅವಳೇ ಮಾಡಿದಳು, ತಡವಾಗಿ ಬಂದಳು. ಮುಂದೆ ಕಿಮೇತಯೇತ್ಯವಜ್ಞಾಯ ತಾವುಭೌ ವಿಪ್ರಸತ್ತಮೌ ಅಜುಹ್ವತಾಂ ತತ್ಪುತ್ರಾರ್ಥಂ ಪತ್ನ್ಯಾ ಪ್ರಾಶ್ಯಂ ಹವಿಸ್ತದ. ಪದಚ್ಛೇದ. ಕಿಂ ಏತಯ ಇತಿ ಅವಜ್ಞಾಯ ತೌ ಉಭೌ ವಿಪ್ರಸತ್ತಮೌ ಅಜುಹ್ವತಾಂ ತತ್ಪುತ್ರಾರ್ಥಂ ಪತ್ನ್ಯಾ ಪ್ರಾಶ್ಯಂ ಹವಿಹಿ ತದ. ಅವರಿಗೆ ಸಿಟ್ಟು ಬಂತು. ಅವರೇನು ಸಾಮಾನ್ಯರಲ್ಲ, ಆಚಾರ್ಯ ಹೇಳ್ತಾ ಇದ್ದಾರೆ, ವಿಪ್ರಸತ್ತಮೌ, ಅತ್ಯಂತ ಶ್ರೇಷ್ಠರಾದಂತಹ ಬ್ರಾಹ್ಮಣರು, ದೊಡ್ಡ ಜ್ಞಾನಿಗಳು. ಅಂತಹ ಜ್ಞಾನಿಗಳು ಯಾಜೋಪಯಾಜರು. ಅವರಿಗೆ ಗೊತ್ತಾಯಿತು ಈ ದ್ರುಪದರ ಹೆಂಡತಿ ಅಹಂಕಾರದಿಂದಾಗಿ ಈ ರೀತಿಯಾದ ಮಾತನ್ನ ಆಡ್ತಾ ಇದ್ದಾಳೆ, ನಮ್ಮ ಮೇಲೆ ತಿರಸ್ಕಾರ ಬುದ್ಧಿ ಇದೆ ಅಂತ. ಹಾಗಾಗಿ ಅವರು ಆಲೋಚನೆ ಮಾಡ್ತಾರೆ, ಕಿಮೇತಯ, ಇವಳನ್ನ ಕಟ್ಕೊಂಡು ನಮ್ಗೇನಾಗ್ಬೇಕು, ಆಗ್ಬೇಕಾಗಿರೋದೇನು, ದ್ರುಪದನಿಗೆ ಸಂತಾನ ಆಗಬೇಕು. ಅರ್ಜುನನನ್ನು ವರಿಸುವಂತಹ ಹೆಣ್ಣು, ದ್ರೋಣರನ್ನು ಕೊಲ್ಲುವಂತಹ ಮಗ, ಅದು ಆಗ್ಬೇಕಷ್ಟೇ. ಅದಕ್ಕೆ ಇವಳೇ ಆಗ್ಬೇಕು, ಹೆಣ್ಣೆ ಆಗ್ಬೇಕು, ಹೆಣ್ಣು ಬೇಕಾಗಿಲ್ಲ. ನಮ್ಮ ಮಂತ್ರ ಬಲದಿಂದಾಗಿ ಹೆಣ್ಣಿಲ್ಲದೇನೆ ನಾವು ಮಕ್ಕಳನ್ನ ದ್ರುಪದನಿಗೆ ಕೊಡೋಣ ಅಂತ ತೀರ್ಮಾನ ಮಾಡಿದ್ರು. ಕಿಮೇತಯ ಇತ್ಯವಜ್ಞಾಯ, ಇವಳಿಂದ ಏನಾಗ್ಬೇಕು, ಬೇಕಾಗಿಲ್ಲ, ಈ ರಾಣಿನೇ ಬೇಕಾಗಿಲ್ಲ ಅಂತ
ಚಿಂತನೆ ಮಾಡಿದಂತಹ ಈ ಇಬ್ಬರು ವಿಪ್ರಶ್ರೇಷ್ಠರು ಅವರೇನ್ ಮಾಡಿದ್ರು, ಪತ್ನಿಯ ಪ್ರಾಶ್ಯಂ, ವಾಸ್ತವಿಕವಾಗಿ ಆ ಪತ್ನಿಯದನ್ನ ಪ್ರಾಶನ ತಿನ್ಬೇಕಾಗಿತ್ತು ಆ ಹವಿಸ್ಸನ್ನ, ಅದನ್ನೇನ್ ಮಾಡಿದರು, ಅಜುಹ್ವತಾಂ, ಆ ಒಂದು ಹವಿಸ್ಸನ್ನ ತಾವೇ ಮಾಡಿದ್ರು, ವಾಪಸ್ ಯಜ್ಞಕುಂಡದಲ್ಲಿ ಹಾಕಿಬಿಟ್ರು. ಹೋಮ ಎಲ್ಲ ಮುಗ್ದಿದೆ, ಆ ಹವಿಸ್ಸನ್ನ ಅವಳು ಸ್ವೀಕಾರ ಮಾಡಬೇಕು ಬಂದು, ಆದರೆ ದುರಹಂಕಾರದ ಮಾತನ್ನ ಆಡಿದ್ದಕ್ಕೋಸ್ಕರ ಆ ಇಬ್ಬರು ವಿಪ್ರೋತ್ತಮರು ಆ ರಾಣಿಯಿಂದ ಏನಾಗ್ಬೇಕು, ರಾಣಿ ಬೇಕಾಗೇ ಇಲ್ಲ, ರಾಣಿ ಇಲ್ಲದೆ ನಾವು ಮಕ್ಕಳನ್ನ ಈ ದ್ರುಪದನಿಗೆ ನೀರು ಕೊಡೋಣ ಅಂತ ಚಿಂತನೆಯನ್ನು ಮಾಡಿ ಆ ರಾಣಿ ಸ್ವೀಕಾರ ಮಾಡಬೇಕಾದಂತಹ ಹವಿಸ್ಸನ್ನ ಅಗ್ನಿಯಲ್ಲೇನೆ ಮಂತ್ರಪೂರ್ವಕವಾಗಿ ಹಾಕಿಬಿಟ್ಟರು. ಮುಂದೆ ಹುತೆ ಹವಿಷಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ತದೈವ ಹಿ ದೀಪ್ತಾಂಗಾರನಿಭೋ ಅಗ್ನಿಃ ಕುಂಡಮಧ್ಯಾತ್ ಸಮುತ್ಥಿತಃ. ಕಿರೀಟಿ ಕುಂಡಲಿ ದೀಪ್ತಃ ಹೇಮಮಾಲಿ ವರಾಸಿಮಾನ್ ರಥೇನ ಆದಿತ್ಯವರ್ಣೇನ ನದನ್ ದ್ರುಪದಮಭ್ಯಯಾತ್. ಪದಚ್ಛೇದ. ಹುತೆ ಹವಿಷಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ತದಾ ಏವ ಹಿ ದೀಪ್ತಾಂಗಾರನಿಭಃ ವಕ್ನಿಃ ಕುಂಡಮಧ್ಯಾತ್ ಸಮುತ್ಥಿತಃ. ಕಿರೀಟಿ ಕುಂಡಲಿ ದೀಪ್ತಃ ಹೇಮಮಾಲಿ ವರಾಸಿಮಾನ್ ರಥೇನ ಆದಿತ್ಯವರ್ಣೇನ ನದನ್ ದ್ರುಪದಂ ಅಭ್ಯಯಾತ್. ಹುತೆ ಹವಿಷಿ, ಹವಿಸ್ಸನ್ನ ನೇರವಾಗಿ ಆ ಹೋಮದ ಕುಂಡದಲ್ಲಿಯೇ ಹಾಕಿಬಿಟ್ರು. ಹೇಗೆ ಹಾಕಿದ್ರು, ವೈಷ್ಣವಾಭ್ಯಾಂ ಮಂತ್ರಾಭ್ಯಾಂ, ಎರಡು ಉತ್ತಮವಾದಂತಹ ವೈಷ್ಣವ ಮಂತ್ರಗಳಿಂದಾಗಿ ರಾಣಿ ತಿನ್ನಬೇಕಾದಂತಹ ಹವಿಸ್ಸನ್ನ ಅಗ್ನಿಯಲ್ಲಿ ಹಾಕಿಬಿಟ್ರು. ಹಾಕಿದ ತಕ್ಷಣ ತದೈವ, ತಕ್ಷಣದಲ್ಲಿ ಅಲ್ಲಿಂದಾಗಿ ಒಬ್ಬ ವ್ಯಕ್ತಿ ಮೇಲೆದ್ದು ಬಂದ. ಯಾರದು? ಸಾಕ್ಷಾತ್ ವನ್ನಿಹಿ, ಅಗ್ನಿಯ ಕುಂಡದಿಂದಾಗಿ ಸಾಕ್ಷಾತ್ ಅಗ್ನಿದೇವನೇ ಮೇಲೆದ್ದು ಬರ್ತಾ ಇದ್ದಾನೆ. ಹೇಗಿದ್ದಾನೆ? ದೀಪ್ತ ಅಂಗಾರ ನಿಭಃ, ಒಳ್ಳೆ ಹೊಳೆಯುವಂತಹ ಕೆಂಡ, ಅಂಗಾರದಂತಹ ಮೈ, ಅದು ಆ ಅಗ್ನಿದೇವರು, ಸಾಕ್ಷಾತ್ ಅಗ್ನಿದೇವರು. ಒಳ್ಳೆ ಹೊಳೆಯುವಂತ ಕೆಂಡದಂತ ದೇಹದ ಕಾಂತಿ, ಅದೇ ರೀತಿಯಾಗಿ ಈ ರೀತಿಯಾದಂತಹ ಅಗ್ನಿದೇವ ಕುಂಡದಿಂದಾಗಿ ಮೇಲೆದ್ದು ಬರ್ತಾ ಇದ್ದಾನೆ. ಮತ್ತೆ ಹೇಗಿದ್ದ ಅಂತಂದ್ರೆ, ಹುಟ್ಟುವಾಗಲೇನೆ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಕುಂಡಲಿ, ಎರಡು ಕಿವಿಗಳಲ್ಲಿ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ. ದೀಪ್ತಃ, ಒಳ್ಳೆ ಹೊಳೆಯುವಂತಹ ಮೈ. ಹೇಮಮಾಲಿ, ಚಿನ್ನದ ಉತ್ತಮವಾದಂತಹ ಹಾರಗಳನ್ನ ಧಾರಣೆ ಮಾಡಿದ್ದಾನೆ. ವರ ಅಸಿಮಾನ್, ಉತ್ತಮವಾದಂತಹ ಖಡ್ಗವನ್ನ ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆದಿತ್ಯವರ್ಣೇನ ರಥೇನ, ಬರುವಾಗಲೇನೆ ರಥದಲ್ಲಿ ಕುಳಿತುಕೊಂಡು ಬಂದಿದ್ದಾನೆ. ಆದಿತ್ಯವರ್ಣೇನ, ಒಳ್ಳೆಯ ಸೂರ್ಯನಂತೆ ಹೊಳೆಯುವಂತಹ ಉತ್ತಮವಾದಂತಹ ರಥ. ಆ ರಥದಲ್ಲಿ ಕಿರೀಟ ಕುಂಡಲಗಳನ್ನು ಧಾರಣೆ ಮಾಡಿ, ಬಂಗಾರದ ಹಾರಗಳು, ಉತ್ತಮವಾದಂತಹ ಖಡ್ಗ, ಹೊಳೆಯುವಂತಹ ಕೆಂಡದಂತಹ ಮೈಬಣ್ಣ, ಇದೆಲ್ಲದರಿಂದ ಕೂಡಿಕೊಂಡು ಸಾಕ್ಷಾತ್ ಅಗ್ನಿದೇವರು ಅಲ್ಲಿಂದ ಎದ್ದು ಬಂದು ನದನ್, ಸಿಂಹನಾದವನ್ನು ಮಾಡ್ತಾ ಇದ್ದಾರೆ ಅಂತೆ. ದ್ರೋಣಾಚಾರ್ಯರನ್ನ ಸಂಹಾರ ಮಾಡಬೇಕು ಅಂತ ಬಂದಿರುವಂತಹ ಆ ಅಗ್ನಿ ಸಿಂಹನಾದವನ್ನು ಮಾಡ್ತಾ ನೇರವಾಗಿ ಆ ಅಗ್ನಿಕುಂಡದಿಂದಾಗಿ ಬಂದು ದ್ರುಪದ ರಾಜನ ಹತ್ತಿರ ಬಂದ. ಹೀಗೆ ಆ ಯಾಜ ಮತ್ತು ಉಪಯಾಜರು, ಈ ರಾಣಿ ನಮಗೆ ಬೇಕಾಗೇ ಇಲ್ಲ, ರಾಣಿ ಇಲ್ಲದೆಯೂ ನಾವು ಮಕ್ಕಳನ್ನು ಕೊಡ್ಲಿಕ್ಕೆ ಸಮರ್ಥರಾಗಿದ್ದೇವೆ ಅಂತ ತಮ್ಮ ಮಂತ್ರಬಲದಿಂದಾಗಿ ಸಾಕ್ಷಾತ್ ಅಗ್ನಿದೇವರನ್ನೇ ದ್ರುಪದನಿಗೆ ಮಗನನ್ನಾಗಿ ನೀಡಿದರು. ಮುಂದೆ
ಧೃಷ್ಟತ್ವಾತ್ ದ್ಯೋತನತ್ವಾಚ್ಚ ಧೃಷ್ಟದ್ಯುಮ್ನ ಇತೀರಿತಃ ಮುನಿಭಿರ್ದೃಪದೇನಾಪಿ ಸರ್ವ ವೇದಾರ್ಥ ತತ್ವವಿತ್. ಪದಚ್ಛೇದ ಧೃಷ್ಟತ್ವಾತ್ ದ್ಯೋತನತ್ವಾತ್ ಚ ಧೃಷ್ಟದ್ಯುಮ್ನಃ ಇತಿ ಈರಿತಃ ಮುನಿಭಿಃ ದೃಪದೇನ ಅಪಿ ಸರ್ವ ವೇದಾರ್ಥ ತತ್ವವಿತ್. ಅವನನ್ನ ಎಲ್ಲ ಋಷಿಗಳು ಮತ್ತು ದೃಪದ ಧೃಷ್ಟದ್ಯುಮ್ನ ಅಂತ ಕರೆದರು. ಯಾಕೆ ಅಂದ್ರೆ ಧೃಷ್ಟ ಅಂತಂದ್ರೆ ಒಳ್ಳೆ ದಿಟ್ಟತನ, ಡೇರಿಂಗ್ ಅಂತ. ಬರಬೇಕಾದ್ರೆ ಒಳ್ಳೆ ದಿಟ್ಟತನದಿಂದಾಗಿ ಕೂಡಿದ್ದ. ಅಷ್ಟು ಮಾತ್ರ ಅಲ್ಲ, ದ್ಯೋತನ, ಉತ್ತಮವಾದಂತಹ ಕಾಂತಿ, ಸಾಕ್ಷಾತ್ ಅಗ್ನಿದೇವರು ಹೊಳೆಯುವಂತಹ ಆ ಒಂದು ಮೈ ಕಾಂತಿ, ಅದರಿಂದಾಗಿ ಧೃಷ್ಟತ್ವ ದ್ಯೋತನತ್ವ, ಉತ್ತಮವಾದಂತಹ ದಿಟ್ಟತನ ಮತ್ತು ಕಾಂತಿ, ಇದರಿಂದ ಕೂಡಿದ್ದರಿಂದಾಗಿ ಅವನನ್ನ ಧೃಷ್ಟದ್ಯುಮ್ನ ಎಂಬುದಾಗಿ ಮುನಿಗಳು ಮತ್ತು ದೃಪದರು ಕರೆದರು. ಅವನು ಹುಟ್ಟುವಾಗಲೇನೆ ಸರ್ವ ವೇದಾರ್ಥ ತತ್ವವಿತ್ತು. ಸಾಕ್ಷಾತ್ ಅಗ್ನಿದೇವರು ಉತ್ತಮವಾದಂತಹ ವೇದದ ಅರ್ಥಗಳನ್ನ ತಿಳಿದಿದ್ದ. ವೇದವನ್ನು ತಿಳಿಯೋದು ಬೇರೆ, ವೇದದ ಅರ್ಥವನ್ನು ತಿಳಿಯೋದು ಬೇರೆ. ಉತ್ತಮವಾದಂತಹ ವೇದಾರ್ಥಗಳನ್ನು ತಿಳಿದಂತಹ ದೊಡ್ಡ ಜ್ಞಾನಿಯಾಗಿದ್ದ. ಮುಂದೆ ಅನ್ವೇನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಚ್ಯುತಃ ತದ್ಭಾರ್ಯ ಭಾರತೀ ನಾಮ ವೇದರೂಪಾ ಸರಸ್ವತಿ ಶಂರೂಪಮಾಶ್ರಿತಾ ವಾಯುಂ ಶ್ರೀರಿತ್ತೇವ ಚ ಕೀರ್ತಿತಾ. ಪದಚ್ಛೇದ ಅನು ಏನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ ಪ್ರಾಣಃ ಹಿ ಭರತಃ ನಾಮ ಸರ್ವಸ್ಯ ಭರಣಾತ್ ಶ್ರುತಃ ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ ಶಂರೂಪಂ ಆಶ್ರಿತ ವಾಯುಂ ಶ್ರೀಃ ಇತಿ ಏವ ಚ ಕೀರ್ತಿತ. ದ್ರೋಣರನ್ನ ಸಂಹಾರ ಮಾಡುವಂತ ಮಗ ಹುಟ್ಟಿಯಾಯಿತು. ಮುಂದೆ ಅರ್ಜುನನನ್ನ ಮದುವೆಯಾಗುವಂತ ಹೆಣ್ಣು ಹುಟ್ಟಬೇಕು. ಅಲ್ಲಿ ಬಂದದ್ದು ಯಾರು ಅಂತಂದ್ರೆ ಅನ್ವೇನಂ ಭಾರತೀ ನಾಮ, ಇವನನ್ನು ಅನುಸರಿಸಿ, ಅರ್ಥಾತ್ ಇವನ ನಂತರ, ಧೃಷ್ಟದ್ಯುಮ್ನ ನಂತರ ಸಾಕ್ಷಾತ್ ಭಾರತೀ ದೇವಿ, ಮುಖ್ಯ ಪ್ರಾಣದೇವರ ಪತ್ನಿಯಾದಂತಹ ಸಾಕ್ಷಾತ್ ಭಾರತೀ ದೇವಿ ಸಾಕ್ಷಾತ್ ವೇದಿ ಮಧ್ಯ ಸಮುತ್ಥಿತ, ಆ ಒಂದು ವೇದಿಯಿಂದಾಗಿ, ವೇದಿ ಅಂದ್ರೆ ಯಜ್ಞಕುಂಡ, ಯಜ್ಞ ವೇದಿ, ಅದರ ಮಧ್ಯದಿಂದಾಗಿ ಸಾಕ್ಷಾತ್ ಆಗಿ ಅವಳು ಬರ್ತಾ ಇದ್ದಾಳೆ. ಅವಳಿಗೆ ಹೆಸರು ಏನು ಅಂತಂದ್ರೆ ಭಾರತಿ ಅಂತ ಮೂಲತಃ. ಯಾಕೆ ಆ ರೀತಿ ಹೆಸರು ಅಂತಂದ್ರೆ ಪ್ರಾಣೋಹಿ ಭರತೋ ನಾಮ, ಪ್ರಾಣದೇವರಿಗೆ ಭರತ ಅಂತ ಹೆಸರು ಅಂತೆ. ಯಾಕೆ? ಸರ್ವಸ್ಯ ಭರಣಾಶ್ರುತಃ, ಎಲ್ಲರನ್ನು ಕೂಡ ಭರಿಸ್ತಾರೆ, ಧರಿಸೋದು, ಎಲ್ಲರನ್ನು ಕೂಡ ಧಾರಣೆ ಮಾಡಿದ್ದಾರೆ. ವಾಯು ಕೂರ್ಮದಿಂದಾಗಿ, ಕೂರ್ಮ ರೂಪದಿಂದಾಗಿ ಸಮಗ್ರ ಬ್ರಹ್ಮಾಂಡವನ್ನೇ ಹೊತ್ತಿದ್ದಾರೆ. ಮತ್ತು ಎಲ್ಲರ ಒಳಗಡೆಯೂ ಕೂಡ ಅಂತರ್ಯಾಮಿಯಾಗಿ ಉಚ್ಛ್ವಾಸವನ್ನು, ಪ್ರಾಣ ಉಸಿರಾಟವನ್ನು ನಡೆಸ್ತಾರೆ. ಹಾಗಾಗಿ ಅವರು
ಎಲ್ಲರನ್ನು ಕೂಡ ಹೊತ್ತುಕೊಂಡಂಥವರು. ಹಾಗಾಗಿ ಅವರಿಗೆ ಭರತ ಅಂತ ಹೆಸರು. ಸರ್ವಸ್ಯ ಭರಣಾತ್ ಭರತಃ ಪ್ರಾಣಃ. ಅವರ ಹೆಂಡತಿಯಾಗಿದ್ದರಿಂದಾಗಿ, ತದ್ಭಾರ್ಯ, ಭರತರ ಹೆಂಡತಿಯಾಗಿದ್ದರಿಂದಾಗಿ ಅವರಿಗೆ ಭಾರತಿ ಎಂಬುದಾಗಿ ಕೂಡ ಕರೀತಾರೆ. ಅದೇ ರೀತಿಯಾಗಿ ಭರತನ ಹೆಂಡತಿಯಾಗಿದ್ದರಿಂದಾಗಿ ಭಾರತಿ, ಭರತ ಅಂದ್ರೆ ವಾಯುದೇವರು. ಆಮೇಲೆ ವೇದರೂಪ ಸರಸ್ವತಿ, ಅವಳೇನೆ ಸರಸ್ವತಿ ಅಂತ ಕರೆಸ್ಕೊಳ್ತಾರೆ. ಯಾಕೆ ಅಂತಂದ್ರೆ ವೇದ ರೂಪ, ವೇದಕ್ಕೆ ಅಭಿಮಾನಿಯಾಗಿದ್ದರಿಂದಾಗಿ ಸರಸ್ವತಿ ಅಂತ ಕೂಡ ಕಳಿಸ್ಕೊಳ್ತಾರೆ. ಹೀಗೆ ದೃಪದನಿಗೆ ಮಗಳಾಗಿ ಸಾಕ್ಷಾತ್ ವೇದಾಭಿಮಾನಿನಿಯಾದಂತಹ ಭಾರತೀ ದೇವಿ ಹುಟ್ಟಿದಳು. ಮಗನಾಗಿ ಹುಟ್ಟಿದಂತಹ ಅಗ್ನಿಯು ಕೂಡ ಸರ್ವ ವೇದಾರ್ಥ ತತ್ವವೇದ, ವೇದದ ಅರ್ಥವು ತಿಳಿದುಕೊಂಡಂತಹ ವ್ಯಕ್ತಿ. ಹೀಗೆ ವೇದದ ಸಂಬಂಧ ದೃಪದನಿಗೆ ವಿಶೇಷವಾಗಿ ಇತ್ತು. ಹೀಗೆ ಭಾರತಿ ಅಂತ ಕರ್ಸ್ಕೊಳ್ತಾಳೆ, ವೇದಾಭಿಮಾನಿಯಾಗಿದ್ದರಿಂದಾಗಿ ಸರಸ್ವತಿ ಅಂತ ಕರ್ಸ್ಕೊಳ್ತಾಳೆ, ಮತ್ತು ಅವಳನ್ನ ಶ್ರೀರಿತ್ತೇವಚ ಕೀರ್ತಿತ, ಶ್ರೀ ಅಂತ ಕರೀತಾರೆ. ಅಂದ್ರೆ ವಾಸ್ತವಿಕವಾಗಿ ಈ ವಿಚಾರನ ಯಾಕೆ ಹೇಳಿದ್ರು ಅಂತಂದ್ರೆ, ಮಹಾಭಾರತದಲ್ಲಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಶ್ರೀ ಏನೆ ದ್ರೌಪದಿಯಾಗಿ ಹುಟ್ಟಿದಳು ಅಂತ ಬರುತ್ತೆ. ನಮಗೆ ಸಹಜವಾಗಿ ಶ್ರೀ ಅಂದ ತಕ್ಷಣ ಯಾರ ನೆನಪು ಬರುತ್ತೆ? ಲಕ್ಷ್ಮೀ ದೇವಿ ನೆನಪು ಬರುತ್ತೆ. ಹಾಗಾಗಿ ಕೆಲವರು ಗೊಂದಲಕ್ಕೆ ಒಳಗಾಗ್ತಾರೆ, ಲಕ್ಷ್ಮೀ ದೇವಿಯೇ ದ್ರೌಪದಿಯಾಗಿ ಹುಟ್ಟಿದ್ದಾಳೆ ಅಂತ. ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಆಗಲಿ ಅಥವಾ ಮಾರ್ಕಂಡೇಯ ಪುರಾಣದಲ್ಲಿ ಆಗಲಿ ದ್ರೌಪದಿಯನ್ನ ಶ್ರೀ ಅಂತ ಯಾಕೆ ಕರೆದ್ರು ಅಂತಂದ್ರೆ, ಶಂರೂಪಮಾಶ್ರಿತ ವಾಯುಂ ಶ್ರೀರಿತ್ತೇವಚ ಕೀರ್ತಿತ. ವಾಯುದೇವರಿಗೆ ಶಂ ಅಂತ ಹೆಸರು. ಶಂ ಅಂದ್ರೆ ಸುಖ, ಸುಖ ಸ್ವರೂಪಿಗಳಾದಂಥವರು ವಾಯುದೇವರು. ಅವರಿಗೆ ದುಃಖದ ಸ್ಪರ್ಶವೂ ಇಲ್ಲ, ನಿರಂತರವಾಗಿ ಸುಖ ಸ್ವರೂಪಿಗಳಾಗಿ ಇರುವಂತವರು. ಅವರು ಶಂ ಅಂತ ಕರೆಸ್ಕೊಳ್ತಾರೆ. ಆ ಶಂರೂಪರಾದಂತಹ ವಾಯುದೇವರನ್ನ ಆಶ್ರಯಿಸಿಕೊಂಡು ಇದ್ದಾಳೆ ಯಾರು? ಭಾರತೀ ದೇವಿ, ಅವಳ ಪತ್ನಿ ಅಂತ. ಹಾಗಾಗಿ ಅವರಿಗೆ ಶ್ರೀ ಅಂತ ಹೆಸರು. ಶಂರೂಪಮಾಶ್ರಿತ ವಾಯು ಶ್ರೀರಿತ್ತೇವಚ ಕೀರ್ತಿತ. ಸುಖ ಸ್ವರೂಪರಾದಂತಹ ವಾಯುದೇವರನ್ನ ಯಾವಾಗಲೂ ಕೂಡ ಸೇವೆ ಮಾಡ್ತಾ ಇರ್ತಾಳೆ, ಆಶ್ರಯಿಸಿಕೊಂಡು ಇದ್ದಾಳೆ. ಹಾಗಾಗಿ ದ್ರೌಪದಿ ದೇವಿಗೆ, ಭಾರತೀ ದೇವಿಗೆ ಶ್ರೀ ಅಂತ ಹೆಸರು, ಹೊರತು ಲಕ್ಷ್ಮೀ ದೇವಿ ಶ್ರೀಯಾಗಿ ಅವತಾರ ಮಾಡಿದ್ದಲ್ಲ ಅಂತ. ಒಟ್ಟಿನಲ್ಲಿ ಅಗ್ನಿದೇವ ಧೃಷ್ಟದ್ಯುಮ್ನಾಗಿ ಮಗನಾಗಿ ಹುಟ್ಟಿ ಬಂದ ದೃಪದನಿಗೆ ಸಾಕ್ಷಾತ್ ಭಾರತೀ ದೇವಿ ಆ ಒಂದು ಕುಂಡ ಮಧ್ಯದಿಂದಾಗಿ ಅಲ್ಲಿ ಅವತಾರ ಮಾಡಿ ಬಂದಳು. ಹಾಗಾಗಿ ದ್ರೌಪದಿ ದೇವಿಯನ್ನ ವೇದಿಜ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ವೇದಿಯಿಂದಾಗಿ, ಕುಂಡದಿಂದಾಗಿ ಬಂದಂಥವಳು, ಹಾಗಾಗಿ ವೇದಿಜ ಅಂತ. ಇನ್ನು ಅನೇಕ ಹೆಸರುಗಳು ಕೂಡ ಇದ್ದಾವೆ. ದೃಪದನ ಮಗಳಾಗಿದ್ದರಿಂದಾಗಿ ದ್ರೌಪದಿ ಅಂತ ಕರೀತಾರೆ. ಹೀಗೆ ಅನೇಕ ರೀತಿಯ ಹೆಸರುಗಳಿಂದಾಗಿ ಅವಳನ್ನು ಕರೀತಾರೆ. ಭರತನ ಹೆಂಡತಿಯಾಗಿದ್ದರಿಂದಾಗಿ ಭಾರತಿ. ಈ ರೀತಿಯಾಗಿ ಸಾಕ್ಷಾತ್ ಭಾರತೀ ದೇವಿ ಆ ಕುಂಡ ಮಧ್ಯದಿಂದಾಗಿ ಅಲ್ಲಿ ಅವತಾರವನ್ನ ಮಾಡ್ತಾ ಇದ್ದಾಳೆ. ಮುಂದೆ ಆವೇಶಯುಕ್ತ ಸತ್ಯಾಶ್ಚ ಶ್ಯಾಮಲಾಯಾಸ್ತತೋಷಸಃ ತಾಶ್ಚೇಂದ್ರ ಧರ್ಮ ನಾಸತ್ಯ ಸಂಶ್ರಯಾತ್ ಶ್ರಿಯ ಈರಿತಾಃ. ಪದಚ್ಛೇದ. ಆವೇಶಯುಕ್ತ ಶಚ್ಯಾಃ ಚ ಶ್ಯಾಮಲಾಯಾಃ ತಥಾ ಉಷಸಃ ತಾಃ ಚ ಇಂದ್ರಧರ್ಮನಾಸತ್ಯ ಸಂಶ್ರಯಾತ್ ಶ್ರಿಯಃ ಈರಿತಾಃ. ಈ ದ್ರೌಪದಿ ಒಬ್ಬಳೇ ಇರಲಿಲ್ಲ, ಭಾರತಿ. ಮತ್ತೇನಾಗಿತ್ತು? ಅವಳ ಒಳಗಡೆ ಶಚಿ, ಶ್ಯಾಮಲ ಮತ್ತು ಉಷಾ. ಶಚಿ ಅಂತಂದ್ರೆ ಇಂದ್ರ ಪತ್ನಿ, ಶ್ಯಾಮಲ ಯಮಧರ್ಮನ ಪತ್ನಿ, ಉಷಾ ನಾಸತ್ಯ ದಸ್ರ ಅಶ್ವಿನಿ ದೇವತೆಗಳ ಪತ್ನಿ. ಹೀಗೆ ಈ ಮೂರು ಜನರ ವಿಶೇಷವಾದಂತಹ ಈ ಮೂರು ಜನರ ಆವೇಶ ಎಂಬುದು ಎಲ್ಲಿತ್ತು? ದ್ರೌಪದಿಯಲ್ಲಿ ಇತ್ತು. ಆವೇಶಯುಕ್ತ ಶಚ್ಯಾಶ್ಚ ಶ್ಯಾಮಲಾಯಾಹ ತಥಾ ಉಷಸಃ. ಶಚಿ, ಶ್ಯಾಮಲ ಮತ್ತು ಉಷಾದೇವಿಯರ ಆವೇಶ ಎಂಬುದು ಆ ದ್ರೌಪದಿ ದೇವಿಯಲ್ಲಿ ಇತ್ತು. ದ್ರೌಪದಿ ಸಾಕ್ಷಾತ್ ಭಾರತೀಯ ಅವತಾರ. ಅವಳ ಒಳಗಡೆ ಈ ಮೂರು ಜನರ ಆವೇಶ ಇತ್ತು. ಇವರನ್ನು ಕೂಡ ಶ್ರೀ ಅಂತ ಕರೀತಾರೆ ಅಂತ. ಯಾರನ್ನ? ಉಷಾ, ಶ್ಯಾಮಲ ಮತ್ತು ಶಚಿಯನ್ನ. ಅವರನ್ನ ಯಾಕೆ ಶ್ರೀ ಅಂತ ಕರೀತಾರೆ ಅಂತಂದ್ರೆ,
ಸಂಶಯಾತ್ ತಾಶ್ಚೇಂದ್ರ ಧರ್ಮನಾಸತ್ಯ ಸಂಶಯ ಶ್ರಿಯ ಏರಿತಃ. ಈ ಉಷಾ ಆಗ್ಲಿ ಶ್ಯಾಮಲ ಆಗ್ಲಿ ಶಚಿ ಆಗ್ಲಿ ತಮ್ಮ ತಮ್ಮ ಗಂಡಂದಿರನ್ನ ಆಶ್ರಯಿಸಿದ್ದಾರೆ. ಶ್ರೀ ಶಬ್ದಕ್ಕೆ ಒಂದು ಅರ್ಥ ಶಯಣಾತ್ ಶ್ರೀಹಿ ಅಂತ, ಆಶ್ರಯಿಸಿಕೊಂಡು ಇರ್ತಾಳೆ ಹಾಗಾಗಿ ಶ್ರೀ ಅಂತ. ಲಕ್ಷ್ಮೀದೇವಿಗೆ ಶ್ರೀ ಅಂತ ಕರೀತಾರೆ. ಅನೇಕ ಅರ್ಥಗಳಿದ್ದಾವೆ. ಒಂದು ಅರ್ಥ ಪರಮಾತ್ಮನನ್ನು ಮಾತ್ರ ಆಶ್ರಯಿಸಿದ್ದಾಳೆ ಅಂತ, ಹಾಗಾಗಿ ಅವಳನ್ನ ಶ್ರೀ ಅಂತ ಕರೀತಾರೆ. ಹಾಗೆ ಪ್ರಾಣದೇವರನ್ನು ಆಶ್ರಯಿಸಿಕೊಂಡಿದ್ದಾಳೆ, ಹಾಗಾಗಿ ಭಾರತೀಯನ ಶ್ರೀ ಅಂತ ಕರೀತಾರೆ. ಈ ಉಷಾ ಶ್ಯಾಮಲ ಮತ್ತು ಆ ಶಚೀದೇವಿ ತಮ್ಮ ತಮ್ಮ ಪತಿಯರನ್ನ, ಇಂದ್ರನನ್ನ, ಅಶ್ವಿನಿ ದೇವತೆಗಳನ್ನ, ಧರ್ಮನನ್ನ ಆಶ್ರಯಿಸಿದ್ದಾರೆ, ಹಾಗಾಗಿ ಅವರನ್ನು ಕೂಡ ಶ್ರೀ ಎಂಬುದಾಗಿ ಕರೀತಾರೆ ಅಂತ. ಒಟ್ಟಿನಲ್ಲಿ ಭಾರತೀ ದೇವಿ ಸಾಕ್ಷಾತ್ ದ್ರೌಪದಿಯಾಗಿ ಅವತಾರ ಮಾಡ್ತಾ ಇದ್ದಾಳೆ. ಅದರ ಒಳಗಡೆ ಶಚಿ, ಶ್ಯಾಮಲ ಮತ್ತು ಉಷಾ ಇವರು ಆವೇಶವನ್ನ ಅಲ್ಲಿ ಇಟ್ಟಿರ್ತಾರೆ. ಈ ರೀತಿಯಾಗಿ 4 ಜನರ ಒಂದು ಸನ್ನಿಧಾನ ಆ ದ್ರೌಪದಿಯ ಶರೀರದಲ್ಲಿ ಇರುತ್ತೆ. ಮುಂದೆ ಸಾ ಕೃಷ್ಣ ನಾಮತಶ್ಚಾಸೀತ್. ಉತ್ಕೃಷ್ಟತ್ವಾಧಿ ಯೋಷಿತಾಂ ಕೃಷ್ಣಾಸಾ ವರ್ಣತಶ್ಚಾಸೀತ್ ಉತ್ಕೃಷ್ಟಾ ನಂದಿನಿ ಚ ಸಾ. ಪದಚ್ಛೇದ. ಸ ಕೃಷ್ಣ ನಾಮತಃ ಚ ಆಸೀತ್ ಉತ್ಕೃಷ್ಟತ್ವಾತ್ ಹಿ ಯೋಷಿತಾಂ. ಕೃಷ್ಣ ಸಾ ವರ್ಣತಃ ಚ ಆಸೀತ್ ಉತ್ಕೃಷ್ಟಾ ನಂದಿನಿ ಚ ಸಾ. ಆ ಅಗ್ನಿಯನ್ನ ಧೃಷ್ಟದ್ಯುಮ್ನ ಅಂತ ಕರೆದರು. ಈ ಭಾರತೀಯನ್ನ ಕೃಷ್ಣ ಎಂಬುದಾಗಿ ಕರೀತಾ ಇದ್ದಾರೆ. ಯಾಕೆ ಕೃಷ್ಣ ಅಂತ ಕರೆದ್ರು ಅಂತಂದ್ರೆ, ಕೃಷ್ಣಾತ ನಾಮತಶ್ಚಾಸಿತ್, ಅವಳ ಹೆಸರು ಕೃಷ್ಣ ಅಂತ. ಯಾಕೆ? ಉತ್ಕೃಷ್ಟತ್ವಾದಿ ಯೋಷಿತಾಂ, ಅತ್ಯಂತ ಶ್ರೇಷ್ಠಳು, ಉತ್ಕೃಷ್ಟಳು, ಹಾಗಾಗಿ ಅವಳನ್ನ ಕೃಷ್ಣ ಅಂತ ಕರೆದರು. ಮತ್ತೆ ಕೃಷ್ಣಾತ ವರ್ಣತಶ್ಚಾಸಿತ್, ಅವಳ ಮೈ ಬಣ್ಣವು ಕೂಡ ಕೃಷ್ಣ, ಕಪ್ಪು ಬಣ್ಣ, ಹಾಗಾಗಿ ಕೃಷ್ಣ ಅಂತ ಕರೆದರು. ಮತ್ತು ಉತ್ಕೃಷ್ಟ ನಂದಿನಿ ಚಸ, ಉತ್ತಮವಾದಂತಹ ಆನಂದ, ಪರಶುಕ್ಲತ್ರಯರಲ್ಲಿ ಸೇರಿದಂಥವಳು ಸಾಕ್ಷಾತ್ ಭಾರತೀ ದೇವಿ. ಹಾಗಾಗಿ ಉತ್ತಮವಾದಂತಹ ಆನಂದ, ದುಃಖದ ಸ್ಪರ್ಶವೇ ಇಲ್ಲ ಇರುವಂತಹ ಶ್ರೇಷ್ಠವಾದಂತಹ ಆನಂದ, ಉತ್ಕೃಷ್ಟ ಆನಂದ, ಹಾಗಾಗಿ ಕೃಷ್ಣ, ಉತ್ಕೃಷ್ಟ ಆನಂದ ಕೃಷ್ಣ. ಹೀಗೆ ಮೈಬಣ್ಣ ಕಪ್ಪು, ಶ್ರೇಷ್ಠ ಸ್ತ್ರೀ ಮತ್ತು ಉತ್ತಮವಾದಂತಹ ಆನಂದ ಇರುವಂತವಳು, ಈ ಎಲ್ಲ ಕಾರಣಗಳಿಂದಾಗಿ ಆ ಹೆಣ್ಣು ಮಗಳನ್ನ ಕೃಷ್ಣ ಎಂಬುದಾಗಿ ನಾಮಕರಣ ಮಾಡಿದರು. ಮುಂದೆ ಉತ್ಪತ್ತಿತಶ್ಚ ಸರ್ವಜ್ಞ ಸರ್ವಾಭರಣಭೂಷಿತ. ಸಂಪ್ರಾಪ್ತ ಯೌವನೈವಾಸೀತ್ ಅಜರ ಲೋಕಸುಂದರಿ. ಪದಚ್ಛೇದ. ಉತ್ಪತ್ತಿತಃ ಚ ಸರ್ವಜ್ಞ ಸರ್ವಾಭರಣಭೂಷಿತ ಸಂಪ್ರಾಪ್ತ ಯೌವನ ಏವ ಆಸೀತ್ ಅಜರ ಲೋಕಸುಂದರಿ. ಹೀಗೆ ದ್ರೌಪದಿ ಹುಟ್ಟುವಾಗಲೇನೆ ಸರ್ವಜ್ಞ, ಹುಟ್ಟಿ ಬೆಳೆದು ಅಧ್ಯಯನ ಮಾಡಿ ಯಾವುದು ಕೂಡ ಇಲ್ಲ, ಹುಟ್ಟುವಾಗಲೇನೆ ಸರ್ವಜ್ಞಳಾಗಿದ್ದಳು. ಅಷ್ಟು ಮಾತ್ರ ಅಲ್ಲ, ಸರ್ವಾಭರಣಭೂಷಿತ, ಉತ್ತಮವಾದಂತಹ ಆಭರಣಗಳನ್ನು ಹಾಕಿಕೊಂಡೇ ಅವಳು ಹುಟ್ಟಿದ್ದಳು. ಮತ್ತೆ ಸಂಪ್ರಾಪ್ತ ಯೌವನ, ಹುಟ್ಟಿದಾಗಿನ ಅವಳು ಸಾಮಾನ್ಯ ಶಿಶುಗಳಂತೆ ಇದ್ದಿಲ್ಲ, ಶಿಶುವಿನಂತೆ ಹುಟ್ಟಿ ಬೆಳೆದದ್ದಲ್ಲ, ಹುಟ್ಟುವಾಗಲೇನೆ ಉತ್ತಮ ಯೌವನ ಭರಿತಳಾಗಿ ಹುಟ್ಟಿದ್ದಳು. ಸಂಪ್ರಾಪ್ತ ಯೌವನ, ಯೌವನ ಹುಟ್ಟುವಾಗ ಇತ್ತು, ಕೊನೆಯಲ್ಲಿ ಮತ್ತೇನೋ ವಯಸ್ಸಾಯ್ತು, ಮುಪ್ಪು ಬಂತ ಅಂತಂದ್ರೆ ಇಲ್ಲ. ಸಂಪ್ರಾಪ್ತ ಯೌವನ ಏವ ಆಸೀತ್ ಅಜರ, ಅವಳಿಗೆ ಮುಪ್ಪೇ ಇರ್ಲಿಲ್ಲ ಅಂತೆ. ನಮಗೆ ಈ
ಆಶ್ರಮವಾಸಿಕ ಪರ್ವದಲ್ಲಿ ಒಂದು ಮಾತು ಬರುತ್ತೆ. ದ್ರೌಪದಿಗೆ ಆವಾಗ 80 ವರ್ಷ ಆಗಿತ್ತು. ಆವಾಗ ಅಲ್ಲಿ ಇವರು ಹೇಳ್ತಾರೆ, ವೇದವ್ಯಾಸ ದೇವರು ಹೇಳ್ತಾರೆ, ಮಧ್ಯಂ ವಯ ಕಿಂಚಿದಿವ ಪ್ರಪನ್ನ. ದ್ರೌಪದಿಯನ್ನ ಆ 80ನೇ ವಯಸ್ಸಿನಲ್ಲಿ ನೋಡಿದರೆ ಆಗ ತಾನೇ ಮಧ್ಯಮ ವಯಸ್ಸಿಗೆ ಕಾಲಿಟ್ಟಂತೆ ಕಾಣಿಸ್ತಾ ಇತ್ತು ಅಂತ. 40-45 ವಯಸ್ಸಿನ ಒಂದು ಹೆಣ್ಣು ಯಾವ ರೀತಿ ಇರ್ತಾಳೋ ಆ ರೀತಿಯಾಗಿ ಅವಳ ದೇಹ ಕಾಣಿಸ್ತಾ ಇತ್ತು ಅಂತ ಅಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ. ಅಂದ್ರೆ ಇಲ್ಲಿ ಆಚಾರ್ಯರು ಹೇಳುವಂತೆ ಅಜರ, ಅವಳಿಗೆ ಮುಪ್ಪೇ ಇರ್ಲಿಲ್ಲ ಅಂತೆ. ಅವಳು ತನ್ನ ದೇಹತ್ಯಾಗ ಅಂದ್ರೆ ಸ್ವರ್ಗಾರೋಹಣವನ್ನು ಮಾಡಬೇಕಾದ್ರೂ ಕೂಡ ಉತ್ತಮವಾದಂತಹ ಯೌವನ ಭರಿತಳಾಗಿ ಇದ್ದಳು. ಹೀಗೆ ಸಂಪ್ರಾಪ್ತ ಯೌವನ ಆಸೀತ್ ಅಜರ, ಮುಪ್ಪೇ ಇಲ್ಲದೆ ಇರುವಂತಹ ಲೋಕ ಸುಂದರಿ, ಅತಿಲೋಕ ಸುಂದರಿಯಾದಂತಹ ಭಾರತೀ ದೇವಿ ದ್ರೌಪದಿಯಾಗಿ ಅವತಾರ ಮಾಡಿದಾಗಲೂ ಕೂಡ ಅದೇ ರೀತಿಯಾಗಿ ಇದ್ದಳು. ಸುಂದರಿಯಾಗಿ, ಮುಪ್ಪೇ ಇಲ್ಲದೇನೆ ಸದಾಕಾಲ ಯೌವನ ಭರಿತಳಾಗಿ ಇದ್ದಳು. ಈ ರೀತಿಯಾಗಿ ಸಾಕ್ಷಾತ್ ಭಾರತೀ ದೇವಿಯನ್ನೇ ಮಗಳನ್ನಾಗಿ ಪಡೆಯುವಂತಹ ಉತ್ತಮವಾದಂತಹ ಪುಣ್ಯ ಆ ದ್ರುಪದನಿಗೆ ಒದಗಿತ್ತು. ಹೀಗೆ ಅವನ 2 ಉದ್ದೇಶ, ಒಂದು ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಮಗ, ಇನ್ನೊಂದು ಅರ್ಜುನನನ್ನ ವರಿಸುವಂತಹ ಮಗಳು. ಆ ಇಬ್ಬರೂ ಕೂಡ ತನ್ನ ಹೆಂಡತಿಯ ಒಂದು ನೆಸೆಸಿಟಿ ಇಲ್ಲದೇನೆ ನೇರವಾಗಿ ಆ ಯಾಜೋಪಯಾಜರ ಮೂಲಕ ಅದೇ ಮಧ್ಯ ಯಜ್ಞಕುಂಡದಿಂದಾಗಿ ಅವರಿಬ್ಬರು ಕೂಡ ಎದ್ದು ಬರ್ತಾ ಇದ್ದಾರೆ. ಹೀಗೆ ಒಂದು ಅದ್ಭುತವಾದಂತಹ ಘಟನೆ ಅಲ್ಲಿ ನಡೆಯಿತು. ಮತ್ತೆ ಮುಂದೆ ಆ ದ್ರೌಪದಿ ದೇವಿಯ ಒಳಗಡೆ ಯಾರ್ಯಾರು ಇದ್ದರು, ಅವರು ಯಾಕೆ ಅಲ್ಲಿಗೆ ಬಂದ್ರು, ಆ ಎಲ್ಲ ವಿಚಾರಗಳನ್ನು ಕೂಡ ಆಚಾರ್ಯರು ನಿರ್ಣಯ ಪೂರ್ವಕವಾಗಿ ನಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ. ಆ ವಿಚಾರವನ್ನು ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.